ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ಮಹಾರಾಜ ಟ್ರೋಫಿ KSCA T20. ಇದರಲ್ಲಿ ಮೊದಲ ಪಂದ್ಯ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಹಾಗೂ ಹುಬ್ಬಳ್ಳಿ ಟೈಗರ್ಸ್ ನಡುವೆ ನಡೆದಿತ್ತು. ಇದು ಮಳೆ ಬಂದ ಕಾರಣ ಪಂದ್ಯ ನಡೆಯಲಿಲ್ಲ, ಕಾಲ್ ಆಫ್ ಆಗಿತ್ತು. ಎರಡನೇ ಪಂದ್ಯ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಹಾಗೂ ಗುಲ್ಬರ್ಗಾ ಮೈಸ್ಟಿಕ್ಸ್ ನಡುವೆ ನಡೆದಿತ್ತು. ಗುಲ್ಬರ್ಗಾ ಮೈಸ್ಟಿಕ್ಸ್ ಪರವಾಗಿ ಶರತ್ BR 13 ಚೆಂಡಲ್ಲಿ 14 ರನ್ 3 ಬೌಂಡರಿಯನ್ನು ಹೊಡೆದಿದ್ದರು. ಪ್ರಖರ್ ಚತುರ್ವೇದಿ 20 ಚೆಂಡಲ್ಲಿ 25 ರನ್ 5 ಬೌಂಡರಿಯನ್ನು ಹೊಡೆದಿದ್ದರು. ತಿಪ್ಪಾರೆಡ್ಡಿ 18 ಚೆಂಡಲ್ಲಿ 25 ರನ್ 1 ಬೌಂಡರಿ 2 ಸಿಕ್ಸನ್ನು ಹೊಡೆದಿದ್ದರು. ಮನೀಶ್ ಪಾಂಡೆ 37 ಚೆಂಡಲ್ಲಿ 70 ರನ್ 7 ಬೌಂಡರಿ 3 ಸಿಕ್ಸನ್ನು ಹೊಡೆದಿದ್ದರು. ಧ್ರುವ್ ಪ್ರಭಾಕರ್ 14 ಚೆಂಡಲ್ಲಿ 22 ರನ್ 4 ಬೌಂಡರಿಯನ್ನು ಹೊಡೆದಿದ್ದರು. ಗುಲ್ಬರ್ಗಾ ಮೈಸ್ಟಿಕ್ಸ್ ತಂಡ 177 ರನ್ನಿಗೆ ಆಲ್ಔಟ್ ಆಗುತ್ತೆ. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡಕ್ಕೆ 178 ರನ್ ಗುರಿ ಬೆನ್ನಟ್ಟೋಕೆ. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡಕ್ಕೆ 4 ವಿಕೆಟ್ ತೆಗೆದುಕೊಟ್ಟಿದ್ದಾರೆ. ಅದರಲ್ಲಿ ಶ್ರೇಯಸ್ ಗೋಪಾಲ್ 3 ವಿಕೆಟ್, CA ಕಾರ್ತಿಕ್ 2 ವಿಕೆಟ್, ವಾಸುಕಿ ಕೌಶಿಕ್ 2 ವಿಕೆಟ್, ಸಂತೋಷ್ ಸಿಂಗ್ 2 ವಿಕೆಟ್ ತೆಗೆದಿದ್ದಾರೆ. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡದ ಪರವಾಗಿ 47 ಚೆಂಡಲ್ಲಿ 100 ರನ್ ಅನ್ನು ಹೊಡೆದಿದ್ದ ನಿಖಿಲ್ ಜೋಶ್ 7 ಬೌಂಡರಿ 8 ಸಿಕ್ಸನ್ನು ಹೊಡೆದಿದ್ದಾರೆ. ಕರುಣ್ ನಾಯರ್ 36 ಚೆಂಡಲ್ಲಿ 56 ರನ್ 6 ಬೌಂಡರಿ 3 ಸಿಕ್ಸನ್ನು ಹೊಡೆದಿದ್ದಾರೆ. ಕೋಸ್ಟಲ್ ಕಿಂಗ್ಸ್ ಮಂಗಳೂರು 181 ರನ್ನಿಗೆ 2 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. 8 ವಿಕೆಟ್ಗಳ ಭಾರೀ ಜಯ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡಕ್ಕೆ ಸಿಗುತ್ತೆ. ಆದಿತ್ಯ ನಾಯರ್ ಒಬ್ಬರೇ ವಿಕೆಟ್ ತೆಗೆದಿದ್ದು 1 ವಿಕೆಟ್ ಗುಲ್ಬರ್ಗಾ ಮೈಸ್ಟಿಕ್ಸ್ ತಂಡದ ಪರವಾಗಿ. ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡಿ ಸೆಂಚುರಿಯನ್ನು ಹೊಡೆದ ನಿಖಿಲ್ ಜೋಶಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟು ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.